ನಮಸ್ಕಾರಗಳು ಗೆಳೆಯರೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ಕೆಲವು ವೇಳೆ ನಾವು ಯಾವುದೇ ಘಟನೆಗಳನ್ನು ಸ್ವಲ್ಪ ಧೈರ್ಯವಾಗಿ ಎದುರಿಸಿದ್ರೆ ಆ ಸಮಸ್ಯೆ ಸಾಲ್ವ್ ಆಗುತ್ತೆ ಗೆಳೆಯರೆ. ನಾವೇನು ಮಾಡಿಬಿಡ್ತೀವಿ, ಯಾವುದೋ ಘಟನೆಗಳು ಬರೋಕ್ಕೆ ಮೊದಲೇ ಸ್ವಲ್ಪ ಭಯಪಟ್ಬಿಡ್ತೀವಿ. ಯಾವುದೋ ಒಂದು ಅಪಾಯ ನಮಗೆ ಬರ್ತಾ ಇದೆಯೇನೋ ಅಂತ ಯೋಚನೆ ಮಾಡುವಾಗಲೇ ನಾವು ಸ್ವಲ್ಪ ಭಯಪಟ್ಟಿರ್ತೀವಿ. ಆದರೆ ಒಂದು ಇಂಗ್ಲೀಷಲ್ಲಿ ಒಂದು ಭಾಳ ಅದ್ಭುತವಾದ ಗಾದೆ ಮಾತಿದೆ, ದ ಫಿಯರ್ ಆಫ್ ಡೇಂಜರ್ ಈಸ್ 10,000 times ಮೋರ್ ದ್ಯಾನ್ ದ ಡೇಂಜರ್ ಇಟ್ ಸೆಲ್ಫ್ ಅಂತ. ಅಪಾಯದ ಭಯ ಇದೆಯಲ್ಲ, ಅದು ಅಪಾಯಕ್ಕಿಂತ 10,000 ಪಟ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಈ ಮಾತು ಅತಿಶಯೋಕ್ತಿಯಾಗಿ ಕಂಡರೂ ಕೂಡ ಅದು ನಾವು ಈ ಘಟನೆಗಿಂತ ಆ ಘಟನೆಯ ಬಗ್ಗೆ ಭಯ ಭಾಳ ಜಾಸ್ತಿ ಇರುತ್ತೆ. ಇದು ವಾಸ್ತವ ಕೂಡ. ಆದರೆ ನಾವು ಸ್ವಲ್ಪ ಧೈರ್ಯವಾಗಿ ಬಂದಂಥ ಸಮಸ್ಯೆಯನ್ನು ಎದುರಿಸಿದಾಗ ಅದು ಖಂಡಿತ ಸಾಲ್ವ್ ಆಗುತ್ತೆ. ಅದಕ್ಕೆ ಫಾರ್ಚೂನ್ ಫೇವರ್ಸ್ ದ ಬೋಲ್ಡ್ ಅಂತಾರೆ. ಅದೃಷ್ಟ ಧೈರ್ಯವಂತರಿಗೆ ಒಲಿಯುತ್ತೆ ಅನ್ನೋ ಮಾತನ್ನ ಅರ್ಥ. ಅಮೇರಿಕಾ ದೇಶದಲ್ಲಿ ಒಂದು ಸಣ್ಣ ಘಟನೆ ನಡೆಯುತ್ತೆ. ಒಬ್ಬ ಮಾಲೀಕ ಅವನ ಫ್ಯಾಕ್ಟ್ರಿಯಲ್ಲಿ ಒಬ್ಬ ಮಹಿಳೆ ಕೆಲಸ ಮಾಡಿರ್ತಾಳೆ. ಅವನು ಕೂಲಿ ಕೊಟ್ಟಿರಲ್ಲ. ಆ ಮಹಿಳೆ ತನ್ನ ಮಗುವನ್ನು ಕಳಿಸಿ ಆ ಮಾಲೀಕನಿಗೆ, ನನಗೆ ಕೂಲಿ ಬರಬೇಕು 50 ಸೆಂಟು ಈಸ್ಕೊಂಬ ಅಂತ ಒಂದು ಚಿಕ್ಕ ಮಗುವನ್ನ ಕಳಿಸ್ತಾಳೆ. ಆ ಮಗು ಆ ಮಾಲೀಕನ ಹತ್ರ ಬರುತ್ತೆ. ಅವನು ಕುಳಿತಿದ್ದ ಆ ರೂಮು ಬಾಗಿಲು ತೆಗೆಯುತ್ತೆ. ಏನು ಅಂತ ಅವನು ಕೇಳ್ತಾನೆ ಹೊರಟಾಗಿ. ಮಗು ಹೇಳುತ್ತೆ, ನಮ್ಮಮ್ಮ ಕಳಿಸಿದ್ದಾರೆ, 50 ಸೆಂಟ್ ಬಾಕಿ ಇದೆ ಕೂಲಿ, ಅದನ್ನು ಈಸ್ಕೊಂಬರ್ಬೇಕು ಅಂತ ನಮ್ಮ ಅಮ್ಮ ಕಳಿಸಿದ್ದಾರೆ ಅಂತ ಮಗು ಹೇಳುತ್ತೆ. ಅವನು ಯಾವುದೋ ಮೂಡ್ನಲ್ಲಿದ್ದಂಥ ಆತ, ಈಗ ಕೊಡೋಕ್ಕಾಗಲ್ಲ ಹೋಗು ಅಂತ. ಇಲ್ಲ, ಆ ಮಗು ಹೇಳುತ್ತೆ, ಇಲ್ಲ ಖಂಡಿತ ಈಗ ಬೇಕು, ನಮಗೆ ಕೊಡಿ ಅಂತ ಕೇಳುತ್ತೆ ಮಗು. ಇವನು ಇನ್ನಷ್ಟು ಹೊರಟಾಗಿ, ಈಗ ಕೊಡೋಕ್ಕಾಗಲ್ಲ, ನಡೆ ಮನೆಗೆ ಅಂತ ಹೇಳ್ತಾನೆ. ಆದರೆ ಮಗು ಅಲ್ಲಿಂದ ಹೋಗಲ್ಲ, ಅಲ್ಲೇ ನಿಂತಿರುತ್ತೆ. ಅವನೇನು ಮಾಡ್ತಾನೆ, ಪುನಃ ತಲೆ ಎತ್ತು ನೋಡ್ತಾ ಇರ್ತಾನೆ. ತನ್ನ ಕೆಲಸದ ನಡುವೆ ತಲೆ ಎತ್ತು ನೋಡಿದಾಗ ಅವನು ಮಗು ಅಲ್ಲೇ ನಿಂತಿರೋದು ನೋಡಿಬಿಟ್ಟು ಮತ್ತಷ್ಟು ಸೌಂಡೊಂದಿಗೆ ಗರ್ಜನೆ ಅನ್ನಬೇಕು ಆ ಥರ ಮಗುನ ಎದುರಿಸ್ತಾನೆ. ಮತ್ತು ತನ್ನ ಕೆಲಸದತ್ತ ತೊಡಗ್ತಾನೆ. ಮತ್ತೆ ತಲೆ ಎತ್ತು ನೋಡಿದಾಗ ಮಗು ಅಲ್ಲೇ ನಿಂತಿರುತ್ತೆ, ಹೋಗಲ್ಲ ಅದು. ಅವನು, ಇನ್ನೂ ಹೋಗೇ ಅಲ್ಲ, ನೀನು ಹೋಗು, ನನಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆ ಮಗು, ಇಲ್ಲ ನಮ್ಮ ಅಮ್ಮ ಹೇಳಿದ್ದಾರೆ, ನಾನು 50 ಸೆಂಟ್ ದುಡ್ಡು ಕೊಡಲೇಬೇಕು, ನೀವು ನಾನು ತಗೊಂಡೋಗಲೇಬೇಕು ಅಂತ ಆ ಮಗು ಹೇಳುತ್ತೆ. ಇವನಿಗೆ ಹೋಗಲಿಲ್ಲ ಅಂದರೆ ನೋಡಿ ಏನು ಮಾಡ್ತೀನಿ ಅಂದ್ಬಿಟ್ಟು ಅವನು ಒಂದು ಬಂದೂಕ ಇರುತ್ತೆ, ಅದು ಆ ಬಂದೂಕ ಎತ್ಕೊಂಡು ಶೂಟ್ ಮಾಡಿಬಿಡ್ತೀನಿ ಅಂತ. ಆ ಮಗು ಎದುರೋದೇ ಇಲ್ಲ. ಇವನು ಮತ್ತಷ್ಟು ವಾಯ್ಸೊಂದಿಗೆ ಮುನ್ನುಗ್ತಾನೆ. ಆಗ ಮಗು ಎಷ್ಟು ದಿಟ್ಟತನದಿಂದ ಮುಂದೆ ಬಂದು ಹೇಳುತ್ತೆ, ಒಂದು ಹೆಜ್ಜೆ ಮುಂದೆ ತಾನೇ ಹೋಗಿ ತಾನು ಭರ್ಜರಿ ಸೌಂಡೊಂದಿಗೆ ಅವನಿಗೆ ಹೇಳುತ್ತೆ, ನಮ್ಮಮ್ಮ ಹೇಳಿದಾಳೆ 50 ಸೆಂಟ್ ದುಡ್ಡು ತಗೊಂಬರಲೇಬೇಕು ಅಂತ, ನೀವು ಕೊಡಲೇಬೇಕು ಅಂತೇಳಿ. ಆಗ ಆ ಮಗುವಿನಲ್ಲಿ ಇದ್ದಂಥ ಧೈರ್ಯ, ಆ ಕಣ್ಣುಗಳಿದ್ದಂಥ ಬೆಂಕಿಯಂತಹ ಕಾಂತಿಯನ್ನು ನೋಡಿ ಆ ಮಾಲೀಕ ತತ್ತರಿಸಿ ಹೋಗ್ತಾ ಇದ್ದಾನೆ. ತತ್ತರಿಸಿ ಹೋದ ಆತ ಮರು ಮಾತನಾಡದೆ ಆ ಮಗುವಿಗೆ ಕೊಡಬೇಕಾದ ಬಾಕಿ ಹಣವನ್ನು ಕೊಟ್ಟು ಕಳಿಸ್ತಾನೆ. ಆ ಮಗು ಹೊರಟೋಗುತ್ತೆ. ಆಗ ಆ ಕ್ಷಣ ಕುಳಿತು ಯೋಚನೆ ಮಾಡ್ತಾನೆ ಅವನು, ಆ ಮಗುವಿಗೆ ಇಷ್ಟು ಒಂದು ಧೈರ್ಯ ಹೆಂಗೆ ಬಂತು? ನನ್ನಂಥ ಹಿರಿದಾದ ವ್ಯಕ್ತಿ ಈ ಬಂದೂಕು ಎತ್ಕೊಂಡು ಎದುರಿಸಿದ್ರೂ ಕೂಡ ಆ ಮಗು ಹೋಗಲಿಲ್ವಲ್ಲ, ಆ ಮಗುವಿನಲ್ಲಿದ್ದಂಥ ಶಕ್ತಿ ಎಷ್ಟು ಅಂತ ಅವನು ಯೋಚನೆ ಮಾಡ್ತಾನೆ. ಕೆಲವು ವೇಳೆ ಮನುಷ್ಯನಲ್ಲಿ ಅಂಥ ಶಕ್ತಿಗಳಿರ್ತವೆ. ನಮ್ಮ ಶಕ್ತಿಗಳು ನಮಗೆ ಅರಿವಾಗಿರಲ್ಲ. ನಾವು ಯಾವುದೇ ಘಟನೆಯನ್ನು ಸ್ವಲ್ಪ ಧೈರ್ಯವಾಗಿ ಎದುರಿಸಿದ್ರೆ ಸಾಕು, ಆ ಘಟನೆ ಅತ್ಯಂತ ಸುಲಲಿತವಾಗಿ ಪರಿಹಾರ ಆಗುತ್ತೆ. ನಾವು ಭಯ ಪಡೋದ್ರಿಂದ ಘಟನೆಗಳ ಪ್ರಭಾವ ನಮ್ಮ ಮೇಲೆ ಆಗುತ್ತೆ. ಆದ್ದರಿಂದ ಬರುವ ಯಾವುದೇ ಘಟನೆಗಳಿರಲಿ ಸ್ವಲ್ಪ ಧೈರ್ಯವಾಗಿ ಎದುರಿಸುವಂಥ ಪ್ರಯತ್ನವೂ ಒಳ್ಳೆಯದೇ ಅಂತ ನನ್ನ ಅನಿಸಿಕೆ. ಈ ಬಗ್ಗೆ ನೀವು ಚಿಂತನೆ ಮಾಡಿ ಗೆಳೆಯರೆ. ಅಲ್ಲಿಯವರೆಗೆ ನನ್ನ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಗೆಳೆಯರಿಗೆ ಹೇಳಿ, ಆತ್ಮೀಯರಿಗೆ ಹೇಳಿ, ಸಬ್ಸ್ಕ್ರೈಬರ್ ಸಂಖ್ಯೆ ಜಾಸ್ತಿ ಆಗಲಿ, ಆ ಮೂಲಕ ನನಗೆ ಸಹಕಾರ ಕೊಡಿ ಅಂತ ಹೇಳ್ತಾ, ಯಾವತ್ತೂ ನಗುತ್ತಾ ನಿಮ್ಮ ಸಮಸ್ಯೆಗಳನ್ನ ಎದುರಿಸಿ. ಆಗ ಸಮಸ್ಯೆ ಹಗುರ ಆಗುತ್ತೆ. ಪ್ರತಿದಿನ
ಸಂತೋಷವಾಗಿರಿ. ಆ ಸಂತೋಷವಾಗಿ ನಿಮ್ಮನ್ನ ದೇವರು ಇಡುವಂಗೆ ಮಾಡಲಿ ಅಂತ ಶುಭ ಹಾರೈಕೆಯೊಂದಿಗೆ ನನ್ನ ಈ ದಿನದ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ ಗೆಳೆಯರೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.